ಪ್ರೈಸ್ ಅಲಾಟ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮೇಲೆ ಬರುವಂತಹ ಶತ್ರುಗಳು ಅವ್ರು ಏನ್ ಮಾಡುವವರಾಗಿದ್ದಾರೆ? 7 ದಾರಿಗಳಲ್ಲಿ ಚದರಿ ಹೋಗುವವರಾಗಿದ್ದಾರೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಇವತ್ತು ಸೈತಾನನು ನಮಗೆ ವಿರೋಧವಾಗಿ ಅವನೇನ್ ಮಾಡ್ತಾನೆ? ಅನೇಕ ಶತ್ರುಗಳನ್ನು ಅವನೇನ್ ಮಾಡುವವನಾಗಿದ್ದಾನೆ? ಕೊಂಡು ಬರುವವನಾಗಿದ್ದಾನೆ. ನಾವು ಕೆಲಸಕ್ಕೆ ಹೋಗುವಂತ ಮಾರ್ಗದಲ್ಲಿ, ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ನಮ್ಮ ಕುಟುಂಬದಲ್ಲಿ ನಾವು ಕೈಟ್ ಮಾಡುವ ಪ್ರಾಯಸದಲ್ಲಿ ಅವನೇನ್ ಮಾಡುವವನಾಗಿದ್ದಾನೆ? ಅನೇಕ ಶತ್ರುಗಳನ್ನು ಅವನೇನ್ ಮಾಡುವವನಾಗಿದ್ದಾನೆ? ಕೊಂಡು ಬರುವವನಾಗಿದ್ದಾನೆ. ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ನಿನಗೆ ಬರುವಂತಹ ಶತ್ರುಗಳು ಅವರು ಸೋತು ಹೋಗುವಂತೆ ನಾನು ಮಾಡ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಅನೇಕ ಶತ್ರುಗಳು ಇವತ್ತು ನಮ್ಮನ್ನ ಪ್ರತಿದಿನವೂ ಸಂಧಿಸ್ತಾ ಇರ್ತಾರೆ. ಆದರೆ ದೇವರು ಅವ್ರನ್ನ ಏನ್ ಮಾಡುತ್ತೇನೆ? ಚದರಿಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಮುಟ್ರಿ, ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ, ಎಲ್ಲ ಶತ್ರುವಿನ ಕಾರ್ಯಗಳನ್ನ ತೆಗೆದಾಕಿ ಶತ್ರುಗಳು ಸೋತು ಹೋಗುವಂತೆ ನೀನು ಕ್ರಿಯೆ ಮಾಡು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.